ನನಗಂತೂ ಏನು ತೋಚ್ತಾ ಇಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ದೇವರಿರೋದು ಸುಳ್ಳು. ವೈರಾಗ್ಯ ಬಂದ್ಬಿಟ್ಟಿದೆ. ಏನೇನೋ ಆಸೆ ಪಟ್ಕೊಂಡಿದ್ದ ಎಲ್ಲ ಹಾಳಾಗೋಯ್ತು. ನನಗಂತೂ ಏನು ಹೇಳಬೇಕು ಅಂತ ನನಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಎಷ್ಟೊಂದು ಆಸೆ ಇಟ್ಕೊಂಡಿದ್ದ, ಏನೇನೋ ಆಗೋಯ್ತು. ಇದನ್ನೆಲ್ಲ ನೋಡ್ತಿದ್ರೆ ದೇವರಿರೋದೇ ಸುಳ್ಳು. ದೇವರಿರೋದೇ ಸುಳ್ಳು. ಇದ್ದಿದ್ರೆ ಈಗ ಆಗೋದಕ್ಕೆ ಹೇಗೆ ಸಾಧ್ಯ? ಅದು ದೇವರು ಇರೋದೇ ಸುಳ್ಳು ಅಂತ ಅನ್ನಿಸ್ತಾ ಇದೆ. ಇದ್ದಿದ್ರೆ ಹೀಗೆಲ್ಲ ಆಗಕ್ಕೆ ಬಿಡ್ತಾಯಿದ್ದು ನಾವು, ಹೀಗೆಲ್ಲ ಆಗ್ತಾಯಿತ್ತಾ? ಅದರಲ್ಲೂ ನನ್ನ ಗೆಳೆಯನಿಗೆ ಅದು ಅಂತ ನನಗಂತೂ ಅವನ ಮುಖನೇ ಕಣ್ಣಿಂದ ಹೋಗ್ತಾ ಇದೆ. ನನಗಂತೂ ಅವನ ಮುಖನೇ ಕಣ್ಮುಂದೆ ಬರ್ತಾ ಇದೆ. ಅವನ ಮುಖದಲ್ಲಿ ಅಮ್ಮ ತಂಗಿ ಬರ್ತಾರೆ ಅಂದಾಗ ಅವನ ಮುಖದಲ್ಲಿದ್ದ ಖುಷಿ, ಆ ನಗು, ಅದ್ಯಾವುದೂ ಇವಾಗ ಉಳಿದಿಲ್ಲ. ಅಮ್ಮ ತಂಗಿ ಬರ್ತಾರೆ ಅಂದಾಗ ಅವನ ಮುಖದಲ್ಲಿದ್ದ ಸಂತೋಷ, ಆ ನಗು ಯಾವುದೂ ಉಳಿದಿಲ್ಲ. ಇಷ್ಟು ದಿನ ಯಾವ ಕಾರಣಕ್ಕೆ ಖುಷಿಯಾಗಿದ್ನೋ, ಅಮ್ಮ ತಂಗಿ ಬರ್ತಾರೆ ಅಂದಾಗ ಅವನ ಮುಖದಲ್ಲಿ ನಗು, ಸಂತೋಷ ಎಲ್ಲ ಇತ್ತು. ಆದರೆ ಈಗ ಅದು ಯಾವುದೂ ಉಳಿದಿಲ್ಲ. ಇಷ್ಟು ದಿನ ಯಾವ ಕಾರಣಕ್ಕೆ ಖುಷಿ ಇದ್ನೋ, ಈಗ ಅದೇ ಕಾರಣಕ್ಕೆ ಅವನು ನೋವಲ್ಲಿದ್ದಾನೆ. ಇಷ್ಟು ದಿವಸ ಯಾವ ವಿಷಯಕ್ಕೋಸ್ಕರ ಅವನು ಇಷ್ಟು ದಿವಸ ಅವನು ಇಷ್ಟು ದಿವಸ ಯಾವ ಕಾರಣಕ್ಕೆ ಅವನು ಖುಷಿಯಾಗಿದ್ನು, ಈಗ ಅದೇ ಕಾರಣಕ್ಕೆ ಅವನು ದುಃಖದಲ್ಲಿದ್ದಾನೆ. ಅದು ಅಂತಿಂಥ ದುಃಖ. ಈಗ ಅದೇ ಕಾರಣ ಅಮ್ಮನ ಕಳ್ಕೊಂಡು ಇಷ್ಟು ದಿನ ಏನೋ ಒಂದು ತಮಾಷೆ ಮಾಡಿ ಕಾಲು ಹಿಡಿದು ವಿಷಯನ ಡೈವರ್ಟ್ ಮಾಡಿ ಅವನ ಮುಖದಲ್ಲಿ ಖುಷಿ ಬರೋ ಥರ ನೋಡ್ಕೋತಾ ಇದ್ದೆ. ಇಷ್ಟು ದಿವಸ ಏನೇನೋ ತಮಾಷೆ ಮಾಡಿ ಅವನ ಕಾಲು ಹಿಡಿದು ಅವನ ಮುಖದಲ್ಲಿ ನಗು ಬರೋ ಥರ ಮಾಡ್ತಾಯಿದ್ದೆ. ಆದರೆ ಈ ನೋವಿಗೆ ಏನು ಮಾಡಲಿ? ಸ್ವತಃ ನಾನೇ ನೋವಲ್ಲಿದ್ದೀನಿ. ಇನ್ನು ನಾನು ಅವ್ನಿಗೆ ಹೇಗೆ ಸಮಾಧಾನ ಮಾಡಲಿ, ಹೇಗೆ ಸಂತೈಸಲಿ? ಇನ್ನು ನಾನು ಅವನಿಗೆ ಹೇಗೆ ಸಮಾಧಾನ ಮಾಡಲಿ? ಅಷ್ಟೇ ಸಾಕಷ್ಟೇ. ಅಲ್ಲಿವರೆಗೂ ತಗೊಳ್ಳೋಣ. ಸರಿ.